ಕವನ ಜ್ಞಾನಾಡಂಬರ. ಬೋಧಕರೆ ತುಂಬಿಹರು ಜಗವೆಲ್ಲ, ಕೆಲವರಷ್ಟೇ ಕೇಳುಗರಿಲ್ಲಿ. ಬೋಧಕರೆ ತುಂಬಿಹರು ಜಗವೆಲ್ಲ, ಕೆಲವರಷ್ಟೇ ಕೇಳುಗರಿಲ್ಲಿ. ಮನನವಾಯ್ತೆನಲೇನು ಮನನವಾಯ್ತೆನಲೇನು, ತಿದ್ದಿ ನಡೆದವರಲ್ಪವಷ್ಟೇ. ಓದಿ ಹರಿತದ್ದು, ಕೇಳಿ ತಿಳಿದದ್ದು, ನಡೆಗಲ್ಲ ಬರಿ ನುಡಿಗಾಯ್ತೋ ಮರುಳರಾಮ. ನಡೆಗಲ್ಲ ಬರಿ ನುಡಿಗಾಯ್ತೋ ಮರುಳರಾಮ. ವಂದನೆಗಳು. ಸ್ನೇಹಿತರೆ, ಈ ಕವನದ ದೃಷ್ಟಿಕೋನ ಏನಂದರೆ, ನಾವು ಅಂದರೆ ಎಲ್ಲರೂ ಸೇರಿ ಹೇಳೋದು, ಬುದ್ಧ, ಬಸವ, ಕನಕ, ಗಾಂಧಿ ಇವ್ರ ಬಗ್ಗೆ ಎಲ್ಲ ಎಷ್ಟು ಓದಿದ್ದೀವಿ, ಎಷ್ಟು ಭಾಷಣಗಳನ್ನು ಕೇಳಿದ್ದೀವಿ. ಅವರ ನಡೆ ನುಡಿ, ಅವ್ರು ಹೇಳಿದ ವಿಷಯಗಳನ್ನು ನಾವೆಷ್ಟು ಮನನ ಮಾಡ್ಕೊಂಡಿದ್ದೀವಿ. ಐ ಥಿಂಕ್ ನನಗೆ ತಿಳಿದ ಮಟ್ಟಿಗೆ ಎಲ್ಲರೂ ಅವರನ್ನು ತುಂಬ ಆಳವಾಗೇ ಅಧ್ಯಯನ ಮಾಡಿದ್ದಾರೆ. ವಿಷಯದಲ್ಲಿ ತಿಳ್ಕೊಳ್ಳೋ ವಿಷಯಕ್ಕೆ ಮಾತ್ರ. ಆದರೆ ಅದನ್ನು ಜೀವನಕ್ಕೆ ಎಷ್ಟು ಜನ ಅಳವಡಿಸ್ಕೊಳ್ತಾ ಇದ್ದಾರೆ. ಹೀಗಿರಬೇಕಾದ್ರೆ ಈ ಬೋಧನೆಗಳ ಪರಿಣಾಮ ಅಥವಾ ಭಾಷಣಗಳ ಪರಿಣಾಮ, ಈ ಕೆಲವು ಕಡೆ ಅವರ ಬಗ್ಗೆ ಪ್ರವಚನ ಮಾಡೋದು, ಇವೆಲ್ಲ ಒಂದು ರೀತಿ ಪ್ರಪಂಚದ ಒಂದು ಸೌಜನ್ಯದ ನಾಟಕ ಅಂತ ಅನಿಸಲ್ವೇ? ಸುಸಂಸ್ಕೃತ ವಾತಾವರಣ ಎಲ್ಲ ತಿಳಿದೋ ರೀತಿ ಒಂದು ಪ್ರಬುದ್ಧ ಸಮಾಜ, ಇವೆಲ್ಲ ನಾಟಕವಾಗಿ ಕಾಣಿಸುತ್ತಲ್ವೇ? ವಂದನೆಗಳು.